ಇವತ್ತಿನ ಕಥೆ ಹಠಮಾರಿ ಗುಬ್ಬಿ ಮರಿ. ಒಂದು ಹಳ್ಳಿಯಲ್ಲಿ ಬಸ್ ನಿಲ್ದಾಣದ ಪಕ್ಕ ಒಂದು ದೊಡ್ಡ ಆಲದ ಮರ ಇತ್ತು. ಅದರಲ್ಲಿ ಹಲವಾರು ಗುಬ್ಬಿಗಳು, ಹಕ್ಕಿಗಳು ವಾಸ ಮಾಡ್ತಾ ಇದ್ವು. ನಗರಕ್ಕೆ ಹೋಗೋ ಬಸ್ಸುಗಳೆಲ್ಲ ಆ ಬಸ್ ನಿಲ್ದಾಣದಲ್ಲಿ ಬಂದು ನಿಂತ್ಕೋತಾ ಇದ್ವು. ನೂರಾರು ಜನರು ಆ ಬಸ್ಸಲ್ಲಿ ಹತ್ತಿ ನಗರಕ್ಕೆ ಹೋಗ್ತಾ ಇದ್ರು, ಬರ್ತಾ ಇದ್ರು. ಅಲ್ಲಿ ಒಂದು ಪುಟಾಣಿ ಗುಬ್ಬಿ ಮರಿ ಇತ್ತು. ಅದು ಮರದ ಮೇಲೆ ಕೂತ್ಕೊಂಡು ನಗರಕ್ಕೆ ಹೋಗೋ ಜನರನ್ನ ದಿನ ನೋಡ್ತಿತ್ತು. ನೋಡಿ 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 ಆ ಗುಬ್ಬಿ ಮರಿಗೆ ತಾನು ನಗರಕ್ಕೆ ಹೋಗಬೇಕು, ಅಲ್ಲಿ ಸುತ್ತಾಡಿ ಬರಬೇಕು ಅಂತ ಆಸೆ ಆಗ್ತಾ ಇತ್ತು. ಒಂದಿನ ಗುಬ್ಬಿ ಮರಿ ಅವರಮ್ಮ ಊಟ ತಿನ್ಸಕ್ಕೆ ಬಂದಾಗ ಹೇಳ್ತು, ಅಮ್ಮ, ನಾವು ನಗರಕ್ಕೆ ಹೋಗಿ ಬರೋಣ ಅಂತ ಕೇಳ್ತು. ತಾಯಿ ಗುಬ್ಬಿ ಹೇಳ್ತು, ಬೇಡ ಕಂದ, ಅದು ಜನರಿಗಷ್ಟೇ ಚಂದ, ನಮಗಲ್ಲ ಅಂತ ತಾಯಿ ಗುಬ್ಬಿ ತನ್ನ ಮರಿಗೆ ಹೇಳ್ತು. ಆದರೆ ಈ ಗುಬ್ಬಿ ಮರಿ ಆಸೆ ಮಾತ್ರ ಕಡಿಮೆ ಆಗಲೇ ಇಲ್ಲ. ನಗರಕ್ಕೆ ಹೋಗಬೇಕು, ನಗರಕ್ಕೆ ಹೋಗಬೇಕು, ಹೋಗಲೇಬೇಕು ಅಂತ ಯಾವಾಗಲೂ ಹಠ ಮಾಡೋದು. ಒಂದಿನ ಅಂತರೂ ನಗರಕ್ಕೆ ಹೋಗಲೇಬೇಕು ಅಂತ ಗುಬ್ಬಿ ಮರಿ ಹಠ ಹಿಡಿದು ಕೂತ್ಕೊಂಡ್ಬಿಡ್ತು. ತಾಯಿ ಗುಬ್ಬಿ ಕೊಟ್ಟಂಥ ಆಹಾರನ ತಿನ್ನದೆ ಅಳ್ತಾ ಹಠ ಮಾಡ್ತಾ ಕೂತ್ಕೊಂಡ್ಬಿಡ್ತು. ಆಗ ತಾಯಿ ಗುಬ್ಬಿ, ಸರಿ ಪುಟ್ಟ, ನೀನು ಭಯ ಪಡಬಾರ್ದು, ಧೈರ್ಯದಿಂದ ಇರಬೇಕು, ನನ್ನನ್ನು ಎಲ್ಲೂ ಬಿಟ್ಟು ಹೋಗಬಾರ್ದು, ಆಯಿತಾ? ಅಂದರೆ ಮಾತ್ರ ನಿನ್ನ ನಾನು ನಗರಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತು. ಆಗ ಮರಿ ಗುಬ್ಬಿಗೆ ಆನಂದವೋ ಆನಂದ, ಸಂತೋಷದಿಂದ ಕುಣಿದಾಡ್ಬಿಡ್ತು. ಸರಿ, ತಾಯಿ ಗುಬ್ಬಿ ಮರಿ ಗುಬ್ಬಿ ಇಬ್ಬರು ನಗರಕ್ಕೆ ಹೋಗಬೇಕು ಅಂತ ಹಾರ್ಕೊಂಡು ಹೊರಟ್ವು. ಇಬ್ಬರು ದಾರಿಲಿ ತುಂಬ ಹೊತ್ತು ಹಾರಿದ್ವು. ಆದರೂ ನಗರ ಸಿಗಲೇ ಇಲ್ಲ. ತುಂಬ ದೂರ ಇದೆ ಗುಬ್ಬಿ ಮರಿ, ನಾವು ಸ್ವಲ್ಪ ಹೊತ್ತು ಇಲ್ಲೇ ಕೂತ್ಕೊಂಡಿರೋಣ ಅಂತ ತಾಯಿ ಗುಬ್ಬಿ ಹೇಳ್ತು. ಆಗ ಅವು ಅಲ್ಲೇ ಕೆಳಗಡೆ ಇದ್ದಂಥ ಕೆರೆ ಹತ್ರ ಕುಳಿತುಕೊಂಡ್ವು, ನೀರು ಕುಡಿದ್ವು. ಅಲ್ಲೇ ಹತ್ತಿರ ಇರೋ ಮರದಿಂದ ಒಂದಿಷ್ಟು ಹಣ್ಣು ತಿಂದವು. ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಂಡು ಮತ್ತೆ ಹಾರಕ್ಕೆ ಶುರು ಮಾಡಿದ್ವು. ಹಾರಿದ್ವು 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 ಸುಮಾರು ಹೊತ್ತು ಹಾರಿದ ಮೇಲೆ ಸಾಲು ಸಾಲಾಗಿ ಅಂಗಡಿಗಳು, ಆಕಾಶದಷ್ಟು ಎತ್ತರ ಕಟ್ಟಡಗಳು, ರಸ್ತೆಯಲ್ಲಿ ಸಾಗೋ ಸಾಲು ಸಾಲು ವಾಹನಗಳು, ಎಲ್ಲಿಯೂ ನಿಂತಿರುವಂಥ ಜನರು, ಇದನ್ನೆಲ್ಲ ಮರಿಗುಬ್ಬಿ ನೋಡ್ತು. ಹೇ, ಇದೇನಮ್ಮ ಅಂತ ಅಚ್ಚರಿಯಿಂದ ಗುಬ್ಬಿ ಮರಿ ಕೇಳ್ತು. ನಗರ ಅಂದರೆ ಇದೇ ಮರಿ ಅಂತ ತಾಯಿ ಗುಬ್ಬಿ ಹೇಳ್ತು. ರಸ್ತೆಗಳ ಹತ್ರ ಮರದ ರೆಂಬೆಗಳನ್ನು ಕಡ್ದು ಹಾಕಿದ್ರು. ಅದನ್ನು ನೋಡಿದ ಗುಬ್ಬಿ ಮರಿ, ಇದೇನಮ್ಮ, ಮರದಲ್ಲಿ ರೆಂಬೆಗಳಿಲ್ಲ, ಹೂವು, ಕಾಯಿ, ಹಣ್ಣುಗಳಿಲ್ಲ, ಮರ ಯಾಕಮ್ಮ ಹೀಗಿದೆ ಅಂತ ಕುತೂಹಲದಿಂದ ಗುಬ್ಬಿ ಮರಿ ಅಮ್ಮನ್ನ ಕೇಳ್ತು. ಇಲ್ಲಿನ ಜನರು ಮರಗಳನ್ನೆಲ್ಲ ಕಡ್ದು ಹಾಕಿದ್ದಾರೆ ಮಗು ಅಂತ ತಾಯಿ ಗುಬ್ಬಿ ಹೇಳ್ತು. ಇಬ್ರು ಸೇರಿ ಹಾರ್ತಾ ಹಾರ್ತಾ ಅಲ್ಲಿ ಎತ್ತರವಾಗಿರೋ ಕಟ್ಟಡದ ಕಿಟಕಿಯಲ್ಲಿ ಕೂತ್ಕೊಂಡ್ರು. ಈ ಗುಬ್ಬಿ ಮರಿಗಳು ಕೂತ್ಕೊಂಡಿದ್ದೇ ತಡ ಒಬ್ಬ ಬಂದು ಅವುಗಳನ್ನು ಕಟ್ಟಿಗೆ ತಗೊಂಡು ಹೊಡೆದು ಹೋ 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 ಅಂತ ಓಡಿಸ್ಬಿಟ್ಟ. ಅಯ್ಯೋ ಅಂತ ಹಾರಿ ಹಾರಿ ಒಂದು ಮನೆ ಮಹಡಿ ಮೇಲೆ ಹೋಗಿ ಕೂತ್ಕೊಂಡ್ವು. ಆಗ ಗುಬ್ಬಿ ಮರಿ ಕೇಳ್ತು, ಅಮ್ಮ, ಅದೇನಮ್ಮ, ಅದರಲ್ಲಿ ನಾವು ಕೂತ್ಕೊಳ್ಳೋಣವಾ
ಚೆನ್ನಾಗಿರುತ್ತಲ್ವಾ ಅಮ್ಮ ಅಂತ ಒಂದು ವಿದ್ಯುತ್ ತಂತಿಯನ್ನ ತೋರಿಸಿ ಮರಿಗುಬ್ಬಿ ಕೇಳ್ತು. ಅಯ್ಯಯ್ಯೋ, ಅದ್ರಲ್ಲಿ ಕೂರ್ಬಾರ್ದು ಮಗಳೇ, ಕೂತ್ರೆ ನೀನು ಸತ್ತೇ ಹೋಗ್ತೀಯ, ನಾನು ಸತ್ತೇ ಹೋಗ್ತೀನಿ. ಅಲ್ಲಿ ನೋಡು, ಆ ತಂತಿ ಮೇಲೆ ಕಾಗೆ ಒಂದು ಸತ್ವಿದಿದೆ, ನೋಡಿದ್ಯಾ ಅಂತ ತಾಯಿ ಗುಬ್ಬಿ ಹೇಳ್ತು. ಅದನ್ನ ಕೇಳಿ ಮರಿಗುಬ್ಬಿಗೆ ಭಯ ಆಯ್ತು. ಅಲ್ಲಿ ದೂರದಲ್ಲಿ ಲಾರಿಯಿಂದ ಬೇಳೆಕಾಳುಗಳ ಮೂಟೆಯನ್ನ ಹೊರಗೆ ತೆಗಿತಾ ಇದ್ರು. ಬೇಳೆ ಕಾಳುಗಳು ರಸ್ತೆಯಲ್ಲಿ ಬೀಳ್ತಾ ಇದ್ವು, ಸುಮಾರು ಬಿದ್ದಿದ್ವು. ಮರಿಗುಬ್ಬಿಗೆ ಅದನ್ನ ನೋಡಿ ತಿನ್ನಬೇಕು ಅನ್ನಿಸ್ತು. ಯಾಕಂದರೆ ಮರಿಗುಬ್ಬಿಗೆ ತುಂಬ ಹಸಿವಾಗಿತ್ತು. ಅದು ಬೇಳೆಕಾಳು ಕಂಡಿದ್ದೇ ತಡ ರಸ್ತೆಗೆ ಇಳಿದ್ಬಿಡ್ತು. ಬೇಳೆಕಾಳುಗಳು ಬಿದ್ದಿರೋ ಜಾಗದಲ್ಲಿ ಹೋಗಿ ಕೂತ್ಕೊಳ್ತು. ಆದರೆ ಅದಕ್ಕೆ ಏನು ತಿನ್ನಕ್ಕೆ ಸಾಧ್ಯನೇ ಆಗಲಿಲ್ಲ. ಅಲ್ಲಿ ಬಸ್ಸುಗಳು, ವಾಹನಗಳು ಅತ್ತ ಇತ್ತ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡ್ತಿದ್ವು. ಅವುಗಳು ವೇಗ, ಅವು ಮಾಡೋ ಶಬ್ದ ಇದನ್ನೆಲ್ಲ ಕೇಳಿ ಮರಿಗುಬ್ಬಿಗೆ ತುಂಬ ಭಯ ಆಗೋಯ್ತು. ಅಯ್ಯೋ ಅಮ್ಮ, ಬೇಗ ಬಾ, ನಾನು ಸತ್ತೆ ಅಮ್ಮ ಅಂತ ಮರಿಗುಬ್ಬಿ ಜೋರಾಗಿ ಚೀರ್ತು. ತಾಯಿ ಗುಬ್ಬಿ ಆ ಗುಬ್ಬಿ ಮರಿ ಅಂತ ಚೀರ್ಕೊಂಡು ಭಯ ಪಟ್ಕೊಂಡು ತನ್ನ ಮರಿಗುಬ್ಬಿ ಹತ್ರ ಬಂತು. ಗುಬ್ಬಿ ಮರಿ, ನನ್ನ ಬಿಟ್ಟು ಎಲ್ಲಿಗೂ ಹೋಗಬೇಡ ಅಂತ ನಿನಗೆ ಹೇಳಿಲ್ವ ನಾನು? ಯಾಕೆ ಹೋದೆ? ಆ ಬೇಳೆಕಾಳು ನಮಗೆ ಬೇಡ, ಬೇರೆ ಏನನ್ನಾದರೂ ತಿನ್ನೋಣ, ಬಾ ಬೇಗ ಇಲ್ಲಿಂದ ಹೋಗಬೇಕು ಅಂತ ತಾಯಿ ಗುಬ್ಬಿ ಹೇಳ್ತು. ಹೇಗೋ ಆ ವಾಹನಗಳಿಂದ ತಪ್ಪಿಸ್ಕೊಂಡು ಮೇಲೆ ಹಾರಿ ಹೋಗಬೇಕಾದ್ರೆ ಗುಬ್ಬಿ ಮರಿಗೆ ಸಾಕಾಯ್ತು. ಅಮ್ಮ, ನನಗೆ ಇಲ್ಲಿ ಉಸಿರು ಕಟ್ಟಿದ ಹಾಗೆ ಆಗ್ತಿದೆ ಅಮ್ಮ. ಯಾಕಮ್ಮ, ಇಲ್ಲಿ ಗಾಳಿನೇ ಇಲ್ಲ ಅಂತ ಮರಿಗುಬ್ಬಿ ಕೇಳ್ತು. ಇಲ್ಲಿನ ಗಾಳಿ ಕೊಳಕಾಗಿದೆ. ವಾಹನಗಳ ಹೊಗೆ, ಕಾರ್ಖಾನೆಗಳ ಹೊಗೆ ತುಂಬಿಬಿಟ್ಟಿದೆ. ಅದಕ್ಕೆ ಮರಿ, ಗಾಳಿ ಸ್ವಚ್ಛ ಆಗಿಲ್ಲ. ಈಗ ಹೇಳು, ನಿನಗೆ ನಗರ ಇಷ್ಟ ಆಯ್ತಾ ಅಂತ ತಾಯಿ ಗುಬ್ಬಿ ಮರಿಗುಬ್ಬಿನ ಕೇಳ್ತು. ಮರಿಗುಬ್ಬಿಗೆ ಅಷ್ಟೊತ್ತಿಗಾಗಲೇ ಭಯದಿಂದ ನಡುಕ ಶುರುವಾಗಿತ್ತು. ಅಮ್ಮ, ನೀನು ಹೇಳಿದ್ದು ನಿಜ. ಇಲ್ಲಿ ಹಸಿವಾದರೆ ತಿನ್ನೋಕೆ ಆಹಾರ ಇಲ್ಲ, ಕುಡಿಯೋಕೆ ನೀರಿಲ್ಲ, ಶುದ್ಧವಾದ ಗಾಳಿಯೂ ಇಲ್ಲ, ಮಲಗೋಕೆ ಸರಿಯಾಗಿರೋ ಮರನೂ ಇಲ್ಲ. ಅದಕ್ಕೆ ಅಮ್ಮ, ನಾವು ನಮ್ಮ ಹಳ್ಳಿಗೆ ಹೋಗೋಣ. ಇನ್ಯಾವತ್ತೂ ನಾನು ನಗರಕ್ಕೆ ಬರಬೇಕು ಅಂತ ಹಠ ಮಾಡೋದಿಲ್ಲ ಅಮ್ಮ. ಅಮ್ಮ, ನನ್ನನ್ನು ಹಳ್ಳಿ ಕರ್ಕೊಂಡೋಗಮ್ಮ. ನನಗಿಲ್ಲಿ ಉಸಿರಾಡ್ಸೋಕ್ಕಾಗ್ತಿಲ್ಲ, ನನಗೆ ಭಯ ಆಗ್ತಿದೆ ಅಮ್ಮ ಅಂತ ಮರಿಗುಬ್ಬಿ ಅಳಕ್ಕೆ ಶುರು ಮಾಡ್ತು. ಆಗ ತಾಯಿ ಗುಬ್ಬಿ ಸಮಾಧಾನ ಮಾಡಿ, ಸರಿ ಕಂದ ಅಂಥೇಳಿ ತಕ್ಷಣವೇ ಆ ಗುಬ್ಬಿ ಮರಿನ ಕರ್ಕೊಂಡು ಹಳ್ಳಿ ಕಡೆ ಹಾರ್ಕೊಂಡು ಹೋಯ್ತು. ಅಬ್ಬಾ, ನಮ್ಮ ಹಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ. ಆಹಾ, ಇಲ್ಲಿ ಉಸಿರಾಡೋದಕ್ಕೆ ಒಳ್ಳೆ ಗಾಳಿ ಇದೆ, ಕೂತ್ಕೊಳ್ಳೋದಕ್ಕೆ ದೊಡ್ಡದಾಗಿರೋ ಮರ ಇದೆ, ತಿನ್ನೋದಕ್ಕೆ ಮರದಲ್ಲಿ ಸಿಹಿ ಸಿಹಿ ಹಣ್ಣಿದೆ. ಅಮ್ಮ, ನನಗೆ ಆ ನಗರ ಇಷ್ಟ ಆಗಲಿಲ್ಲಮ್ಮ. ಈ ಜನಗಳಿಗೆ ಬುದ್ಧಿನೇ ಇಲ್ಲ. ದಿನಾಲು ಬಸ್ ಹತ್ಕೊಂಡು ನಗರಕ್ಕೆ ಹೋಗ್ತಾರೆ. ನಾನಂತೂ ಎಲ್ಲೂ ಹೋಗಲ್ಲ ಅಮ್ಮ.
ನಾವಿಬ್ರು ಇಲ್ಲೇ ಮರದ ಮೇಲೆ ಆ, ಒಳ್ಳೆ ಗಾಳಿ ತಗೊಂಡು ಚೆನ್ನಾಗಿರೋಣ ಅಂತ ಗುಬ್ಬಿ ಮರಿ ಅವರಮ್ಮನ ಜೊತೆಗೆ ಖುಷಿ ಖುಷಿಯಾಗಿ ಹಳ್ಳಿಲಿ ಸ್ವಚ್ಛಂದವಾಗಿ ಜೀವನ ಮಾಡ್ತಾ ಇತ್ತು. ಹೇಗಿತ್ತು ಸವಿಲೋಕದ ಕಥೆ? ಇಷ್ಟ ಆಯ್ತಾ? ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ, ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ.